ಅಣ್ಣ ರೋಡಲ್ಲಿ ಐತಂದ್ರೆ ಬಸ್ ಸೈಡಲ್ಲಿ ಐತದೆ. ಭಯ ಭಯ ಇರ್ಬೇಕು, ಗೊತ್ತಾಯ್ತಾ ಅಣ್ಣ? ಈ ಟಿವಿ ಚಾನೆಲ್ ಆಫೀಸಿಯಲ್ ಬರ್ತದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರತಿ ಮಾತಾಡ್ತಾ ಇದ್ದೀನಿ. ಇವರು ಮೂಲತಃ ರೈತ, ವ್ಯವಸಾಯ ಮಾಡ್ತಾ, ಆಡಳಿತ, ಮಿಮಿಕ್ರಿ ಮಾಡ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿನ ಈ ದಿನ ನಮ್ಮ ಹಳ್ಳಿಯ ಹರಿಕತೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸ್ವಾಗತ, ಸುಸ್ವಾಗತ. ಸುಸ್ತಾಗುತ್ತೆ. ಏನ್ರಿ ಕುಡ್ಕ ಬಂದಿದ್ದೀರೇನ್ರಿ? ಒಂದ್ ಕಾರ್ಯಕ್ರಮಕ್ಕೆ ಹೆಂಗ್ ಬರ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ? ನಾನು ಯಾರು ಅಂತ ಗೊತ್ತು? ಅವತ್ತಿನ ಕಾಲದಲ್ಲಿ ಡಿಗ್ರಿ ಮಾಡೋದಕ್ ಬಟ್ಟಿ ಮಗಲ್ ನಾನು. ನನಗೆ ಇಂತಿರಿಕ ಮಾತಾಡಕ್ ಬಂದ್ರೆ ಯಾವ ನನಗೇನು ಮಳೆಗೆ ಫೋನ ಮೇಡಮ್ ಅವರೇ, ಬ್ಲೂಟೂತ್ ತೆಗೆಯೋದ್ ಮಾರ್ಕ್ಬಿಟ್ಟಿದೆ ಮೇಡಮ್ ಅವರೇ. ಸಾರಿ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ನಿಮ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕೂತ್ಕೊಳ್ಳಿ, ಮಾತಾಡೋಣ. ಕೂತ್ಕೊಳ್ಳಿ. ಅಯ್ಯೋ ಮೇಡಮ್ ಅವರೇ, ಕೂತ್ಕೊ ಬಂದಿತ್ತು. ಈ ಕುಂಡಿಗೆ ಗೊಬ್ಬಳಿ ಮುಳ್ಳು ಚುಚ್ಬಿಟ್ಟು ಪೂರ ಕಾಲದಿಲ್ಲ ಮೇಡಮ್ ಅವರೇ. ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಏನ್ರಿ ನಿಮ್ಮ ಅವತಾರ? ಸರ್, ಸ್ವಲ್ಪ ಕನ್ನಡಕ ತೆಗ್ದಿಡ್ತೀರಾ? ಸಾರಿ ಮೇಡಮ್ ಅವರೇ, ನನ್ನ ಹೆಂಡತಿ ಎಂತಿದ್ದ ಮಾತು ಬರೀತಾಳೆ ಗೊತ್ತಾ? ನೀನ್ ಎಂತ ಕಿತ್ತೋದನು ಅಂತ ಕೇಳ್ತಾಳೆ. ನೋಡಿ ಮೇಡಮ್ ಅವರೇ, ಎಲ್ಲಿ ಕಿತ್ತೋಗಿರೋದು? ರೇ, ಏನ್ರಿ ಇದು ಅಸಹ್ಯ? ಕುತ್ಕೊಳ್ರಿ. ಎಲ್ಲಿಂದ ಕರ್ಕ ಬತ್ತೀರಾ? ಸರಿಯಾಗಿದ್ರೆ ನಾನು ಎದೆ ಮೇಲೆ ದಾರಿ ಕೊಡ್ತೀನಿ ಅಂತ ಕೇಳ್ತಾಳೆ. ಎಲ್ಲರಿಗೂ ದಾರಿ ಕೊಡೋದಾದ್ರೆ ನನ್ನ ಯಾಕೆ ಮದುವದ್ಲು? ಅದು ಎಲ್ಲಿ ಕಿತ್ತೋಗೋದೆ ನನಗೆ ತೋರಿಸ್ಲಿ. 2 ಕೋಟೆ ಅವ್ರ ಅಪ್ಪನ ಮನೆಗೆ ಹೋಗೋಳೆ, ಹೋಲಿ ಬಿಡಿ. ನಾನೇನು ಅಳುಮುಂಜಿಯ? ಚಿನ್ನು, ಯಾಕೆ ಮಾಡ್ದೆ ಚಿನ್ನು? ನಾನು ದುಡ್ಡು ಕೊಟ್ಟರೆ ನೀನ್ ಮನೆ ಕಬೇಕು ಚಿನ್ನು ಅನ್ನಕ್ ನಾನೇನು ಅಡ್ನಾಡಿ ನನ್ನ ಮಗನ? ಮೇಡಮ್ ಅವರೇ, ಕುಡ್ಕ ಬಂದಿದ್ರಿ ಅಂತ ಕೇಳಿದ್ರಲ್ಲ, ನಮ್ಮೂರು ವಾಟರ್ ಮ್ಯಾನ್ ಅವನಲ್ಲ, ನಲ್ಲಿ ರೆಡಿ ಮಾಡಕ್ ಹೋಗ್ಬಿಟ್ಟು ಪೈಪ್ ಹೊಡೆದು ಹಾಕ್ಬಿಟ್ಟ. 3 ದಿವಸದಿಂದ ನೀರಿಲ್ಲ ನಮ್ಮ ಹಳ್ಳಿಲಿ. ಅದಕ್ಕೆ ನೋಡಿಲಿ, ಈ ನನ್ನ ಅಪ್ಪನ ಹಾಕ ಬಂದೆ. ಕಷ್ಟಕ್ಕೂ ಇದೆಯಾ, ಸುಖಕ್ಕೂ ಇದೆಯಾ? ಹೌದಂತೀರಾ? ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಅರ್ಥವಾಗಿ ಹೇಳ್ತೀರಾ ಸರ್? ಅಯ್ಯೋ ಶಿವರೇ, ಕಷ್ಟಕ್ಕೂ ಇದೆಯಾ, ಸುಖಕ್ಕೂ ಇದೆಯಾ? ಸತ್ತದಾಗ ನಮ್ಮ ಹಳ್ಳಿಲಿ ಗುಂಡಿ ತೆಗಿಬೇಕಾದ್ರೆ ಪರದಾಡ್ಬೇಕಾದ್ರೆ ಈ ನನ್ನ ಅಪ್ಪನ್ನ ಕೊಟ್ರೆ ಸಾಕು, ಅಳ್ತಾ ಗುಂಡಿ ತೆಗಿಯೋದೇ ಗೊತ್ತಾಗೋದಿಲ್ಲ ಮೇಡಮ್ ರೇ. ಆಮೇಲೆ ಮೊದಲು ತಿನ್ನಕ್ಕೆ ನಮ್ಗೆ ಅನ್ನ ಇರಲಿಲ್ಲ ನಮ್ಮ ಹಳ್ಳಿಲಿ. ಇವಾಗ ಇಲ್ಲ, ಕೆಲ್ಸಕ್ಕೆ ಬರ್ತೀನಿ ಅಂತಾರೆ. ಬೇಕಾರಿ ಅಷ್ಟರಲ್ಲಿ ಬೇರೆ ಮನೆ ಕೆಲ್ಸಕೊಂಡಾಗಿರ್ತಾರೆ. ಯಾಕಂದ್ರೆ ಈ ನನ್ನ ಅಪ್ಪನ ಕೊಟ್ಟಿರ್ತಾರಲ್ಲ, ಚೇನ್. ಓ, ಹೀಗೆಲ್ಲ ಇದೆಯಾ? ಮತ್ತೆ ಅಯ್ಯೋ ಕತೆ, ನೀವು ಸಿಟಿಲಿ ಇದೀರಿ, ಇವೆಲ್ಲ ಗೊತ್ತಾಗಕ್ಕಿಲ್ವಾ? ಟಿವಿಯವ್ರು ನೀವು ಎಲ್ಲಾನು ಜೂಮ್ ಹಾಕಿ ಬ್ರೇಕಿಂಗ್ ನ್ಯೂಸ್ ಹೊಡೆದೋಗಿರೋ ನ್ಯೂಸ್ ಅಂತ ಎಲ್ಲ ಹೇಳ್ತಾ ಇರ್ತೀರಾ. ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಈ ರಾಜಕಾರಣಿಗಳವರೆಲ್ಲ ಅವರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ತಿಂಗಳಾನ್ಗಟ್ಲೆ ಎಲ್ಲರ ಕಾಲ್ಗೂ ಬಿದ್ದು ನಮ್ಗೆ ಓಟ್ ಹಾಕಿ ಅಂತ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಒಂದೇ ಒಂದು ನೈಟಲ್ಲಿ ಚೇಂಜ್ ಜನ. ಯಾಕೆ ಗೊತ್ತಾ? ಯಾಕೆ? ಈ ನನ್ನ ಅಪ್ಪನ ಕೊಟ್ರೆ ಚೇಂಜ್ ಆಗ್ದೇನೆ ಇನ್ನೇನ್ ಮಾಡ್ತಾರೆ ಮೇಡಮ್ ಅವರೇ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಾ? ಈ ರಾಜಕೀಯ ಸಮಾವೇಶಗಳು ನಡೀತಾವಲ್ಲ, ಸಮಾವೇಶದಲ್ಲಿ ಜನ ಮುಂದ್ಗಡೆ ಬಂದು ಶಿಸ್ತಾಗಿ ಈ ಫ್ರಂಟ್ ಲೈನಲ್ಲಿ ಕೂತ್ಕೋತಾರಲ್ಲ. ಯಾಕೆ? ಕಬಾಬು, ಬಿರಿಯಾನಿ, ಎಣ್ಣೆ ನನ್ನ ಅಪ್ಪನ ಕೊಡ್ಲಿಲ್ಲ ಅಂದ್ರೆ ಇನ್ನಿಲ್ಲಿಂದ ಬರ್ತಾರೆ ಜನ. ಹೇಳಿ ನೀವೇ. ಓಹೋ, ಹೀಗಿದೆ ಸಮಾಚಾರ. ಮೇಡಮ್ ರೇ, ಅದು ಹೇಳಕ್ ಹೋದ್ರೆ ಇನ್ನ ಪೂರ ಆಯ್ತದೆ. ಓಕೆ, ನಮ್ಮ ವೀಕ್ಷಕರಿಗೆ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಮಾದ, ನಾನು ಯಾರಿಗೂ ಮಾಡಲ್ಲ ಬೇಡ. ನಮ್ಮೂರು ಮೈಸೂರು. ನಮ್ಮ ತಂದೆಗೆ ನಾವು 2 ಮಕ್ಕಳು, ಗಂಡು ಮಕ್ಕಳು. ಹಿಂದೆ ಇಲ್ಲ, ಮುಂದೆ ಇಲ್ಲ. ಈಗ ಹಳ್ಳಿಲಿ ಮೊಬೈಲ್ ಇಂದ ತುಂಬಾ ಉಪಯೋಗ ಆಗ್ತಿರ್ಬೇಕಲ್ವಾ? ನಿಮ್ ತಾಯ್ನಾಡು ಕರುನಾಡು ಆಣೆಗೂ ಮೊಬೈಲ್ ಚೆನ್ನಾಗಿ ಬಳಸ್ತಾ ಇದಾರೆ. ನೋಡಿ ಇಲ್ಲಿ, ನೋಡಿ. ಕಲಿಯಲು
ಕೋಟಿ ಸಾಲ ಪಡೆವ ನಾನು ಸಾಲ देखड़ू देखड़ू नको जे प्यार मात्रम करो जे तोम 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 ರೀಲ್ಸ್ ಮಾಡಲಿ ಬೇಡ ಅನ್ನೋದಿಲ್ಲ. ಸಿಟಿನೇ ಆಗ್ಬೋದು ಹಳ್ಳಿನೇ ಆಗ್ಬೋದು ಮೇಡಮ್ ಅವರೇ, ಪೂರ ಕೆಟ್ಟೋಗ್ಬಿಟ್ಟವ್ರೆ. ಸ್ನಾನ ಮಾಡೋದೊಂದು ಬಿಟ್ಟು ಎಲ್ಲನೂ ತೋರಿಸ್ತಾರೆ ಮೇಡಮ್ ಅವರೇ. ಈ ಮಕ್ಕಳು ಕೆಟ್ಟೋಗ್ಬಿಟ್ಟವೆ, ಯಾಕೆ ಹೇಳ್ತೀರಾ? ಹಾ ಆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಮೇಡಮ್ ಅವರೇ ಜೂಮ್ ಹಾಕಿ ಎಲ್ಲ ನೋಡ್ತಾರೆ ಮೇಡಮ್ ಅವರೇ. ಏನು ಮಾಡ್ತೀರಾ? ರೀ ಏನ್ರಿ ಮಾಡ್ತಾ ಇದ್ದೀರಾ? ತಗೊಳ್ರಿ ನೀರ್ ಕುಡೀರಿ.